The next performance is a dance drama production by our New Jersey chapter. The dance drama is called Maya Mantapa. In life, all of us are constantly chasing something: love, relationships, dreams, success, fame, wealth, or happiness. There is nothing wrong with these pursuits. They add meaning and beauty to our lives. But sometimes in our search for happiness, we lose our inner peace. While trying to gain everything the world offers, we often forget ourselves. Inspired by the Vachanas of Basvarna, this dance drama portrays the journey of an ordinary person through the attractions of relationships, the challenges and confusions of life, the search for meaning and eventual discovery of inner peace. It conveys a simple yet profound message. The peace and happiness we seek are not somewhere outside us, they already exist within us. Just join us on this meaningful journey through music, dance, and vachanas as we experience the message of Maya Mantapa. The cast: Mrs. Gayatri Ravishankar, Mrs. Puttamma Rajappa, Dr. Jyoti Jagdish, Mrs. Shobha and Mr. Omkara Murandi, sorry if I'm not pronouncing right, Mrs. Samya and Mr. Praveen Napuri, Mrs. Mangala and Mr. Vijay Gaur, Mrs. Sureka and Mr. Mallikarjun Mogi. The narrator is Dr. Basvan Gowda. Choreography is Mrs. Veena Singhi Saniko, Mrs. Shubha Varad. Story is inspired by the Vachanas of Basvarna. Concept and sound design by Mr. Kumar Kavi. So all of you sit back and enjoy this dance drama production by our sister chapter, New Jersey. ಈ ಜಗತ್ತು ಒಂದು ಮಂಟಪ. ಇಲ್ಲಿ ಪ್ರತಿಯೊಬ್ಬರೂ ಹುಡುಕುವುದು ಸಂತೋಷವನ್ನೇ. ಹುಟ್ಟಿನಿಂದಲೇ ಆರಂಭವಾಗುತ್ತದೆ ಒಂದು ಪ್ರಯಾಣ, ಪ್ರೀತಿ, ಆಸೆ, ಬಂಧಗಳ ಪ್ರಯಾಣ. ಆದರೆ ಈ ಹುಡುಕಾಟದ ಮಧ್ಯೆ ಮನುಷ್ಯನು ಕೆಲವೊಮ್ಮೆ ತನ್ನನ್ನು ತಾನೇ ಮರೆಯುತ್ತಾನೆ. शिव शंभो स्वयंभो, ओम शंभो 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 शिव शंभो स्वयंभो. गंगाधर शंकर करुणाकर मामव भवसागर तारक. गंगाधर शंकर करुणाकर मामव भवसागर तारक. शंभो शिव शंभो स्वयंभो, शंभो शिव शंभो स्वयंभो. ಬಂಧಗಳು ಜೀವನಕ್ಕೆ ಸೌಂದರ್ಯ ಕೊಡುತ್ತವೆ. ತಾಯಿಯ ಮಮತೆ, ಸ್ನೇಹದ ನಗು, ಆ ಪ್ರೀತಿಯ ಒಲವು
ಆದರೆ ಅದೇ ಬಂಧಗಳು ಕೆಲವೊಮ್ಮೆ ಮನಸ್ಸಿಗೆ ಬೇಲಿಯಾಗುತ್ತವೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಊಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವಾಗ ಕರೆಯಲು ಕಾಡಿದ್ದು ಮಾಯೆ. ಈ ಮಾಯೆಯ ಕಡೆಗಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ. ಮಾಯೆ ಭಯವಾಗಿ ಬರುವುದಿಲ್ಲ, ಅದು ಮಮತೆಯಾಗಿ ಬರುತ್ತದೆ. ನಮ್ಮದೇ ಎಂಬ ಭಾವವಾಗಿ ಬರುತ್ತದೆ. ಜೀವ ಬಂಧಗಳನ್ನು ಹಿಡಿದಿದ್ದಾನೋ ಅಥವಾ ಬಂಧಗಳೇ ಅವನನ್ನು ಹಿಡಿದಿವೆಯೋ? ನಂತರ ಆರಂಭವಾಗುತ್ತದೆ ಓಟ. ಇನ್ನಷ್ಟು ಸಂಪಾದಿಸಬೇಕು, ಮತ್ತಷ್ಟು ಗೆಲ್ಲಬೇಕು, ಇನ್ನಷ್ಟು ದೊಡ್ಡವರಾಗಬೇಕು. ಜನರು ಒಬ್ಬರನ್ನೊಬ್ಬರು ಮೀರಿ ಓಡುತ್ತಿರುವರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅವರು ಎಲ್ಲಿ ಹೋಗುತ್ತಿದ್ದಾರೆ ಎಂಬುದು. ಹೊರಗಿನ ಗದ್ದಲ ನಿಂತಿತು, ಆದರೆ ಒಳಗಿನ ಖಾಲಿತನ ಮಾತ್ರ ಉಳಿಯಿತು. ಆ ಕ್ಷಣದಲ್ಲಿ ಜೀವ ಮೊದಲು ಬಾರಿಗೆ ತನ್ನನ್ನೇ ಪ್ರಶ್ನಿಸಿದ. ಜೀವ ಉತ್ತರಗಳನ್ನು ಹುಡುಕುತ್ತಿದ್ದ, ಜಗತ್ತಿನೊಳಗೆ, ದೇವಸ್ಥಾನಗಳೊಳಗೆ. ಆದರೆ ಅವನು ಹುಡುಕುತ್ತಿದ್ದ ಸತ್ಯ ಅವನ ಮನದೊಳಗೇ ಇತ್ತು. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾಡಾಳುವ
ಕಾಯಕದಲ್ಲಿ ಕೈಲಾಸವಿತ್ತು, ದಾಸೋಹದಲ್ಲಿ ದೈವವಿತ್ತು. ಮಾಯೆ ಮಾಯವಾಗಲಿಲ್ಲ, ಆದರೆ ಅದರ ಮೇಲೆ ಬೆಳಕು ಬಿತ್ತು. ಜೀವನ ಪೂರ್ತಿ ಹುಡುಕಿದ ಶಾಂತಿ ಹೊರಗೆ ಇರಲಿಲ್ಲ, ಅದು ಒಳಗಿನ ಸಮರ್ಪಣೆಯಲ್ಲಿ ಇತ್ತು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು. ತನುವು ನಿನ್ನದು ಮನವು ನಿನ್ನದು. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನೀನೆ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು, ನನ್ನ ಜೀವನ ಮುಕ್ತಿಯು. ತನು ನಿನ್ನದು ಮನವು ನಿನ್ನದು, ತನು ನಿನ್ನದು, ತನು ನಿನ್ನದು, ತನು ನಿನ್ನದು, ಮನವು ನಿನ್ನದು. ಬಂಧಗಳ ಮಧ್ಯೆಯೂ ಮುಕ್ತಿ ಸಾಧ್ಯ. ಮಾಯೆಯೊಳಗೂ ಶಿವನನ್ನು ಕಾಣಬಹುದು. ಮಾಯೆಯೊಳಗೆ ಕಳೆದು ಹೋಗುವುದು ಬಂಧ, ಮಾಯೆಯೊಳಗೆ ಶಿವನನ್ನು ಕಾಣುವುದು ಮುಕ್ತಿ. This is the narrator, Prashant Gowda, and the director from Rajasthan, and Gayatri, and Vijay and Mangala Patil, and Mallikarjuna Murthy and Sureka Murthy. And this is Praveen and Soumya Napuri, and Omkar Murthy and Seva Murthy, and that is Dr. Jyoti Jagadish. And myself, Kumar Kari.
And it's been a really good experience practicing this, and this is one of the inspiration from one of the vachana, that is Tayagi Kuttidalu Maye. So adrinda inspire agi drama produce ಮಾಡಿದ್ವಿ. It was a really good experience. I think we can all take some message from here. Thank you. We enjoyed the show Maya. Maya is a really exciting one where Basavanna's vachanas have been weaved through other vachanas saying that illusion, the Maya ಇತ್ತನೋ ಮಾಯೆ ಈ ಕಡೆ ಮಾಯೆ ಎಳೆದಿರೋದು ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ 4-5 ಸಾಂಗ್ನ ಒಟ್ಟಿಗೆ ಫ್ಯೂಷನ್ ಮಾಡಿ ಅದು ಕಾನ್ಸೆಪ್ಚುಯಲ್ ಅದು ತುಂಬ ಚೆನ್ನಾಗಿದೆ. ದಟ್ ಈಸ್ ಹೌ ದ ಮಾಯೆ ಇನ್ಫ್ಲೂಯೆನ್ಸಸ್ ಅ ಪರ್ಸನ್ಸ್ ಮೈಂಡ್ ಆ್ಯಂಡ್ ಇಸ್ ಗ್ರೋತಿಂದ ಹಿಡಿದು ಸಾಯೋವರೆಗೂ ಮಾಯೆ ಬಿಡಲ್ಲ. ಅಂದರೆ ಹುಟ್ಟಿದಾಳಿಂದ ಹಿಡಿದು ಸಾಯೋವರೆಗೂ ಮಾಯೆಯಲ್ಲೇ ನಾವು ತಿರುಗಾಡೋದನ್ನು ಭಾಳ ಒಂಥರ ಕನ್ಸೆಪ್ಚುವಲ್ ಆಗಿ ಅದನ್ನು ಡಿಸ್ಕ್ರೈಬ್ ಮಾಡಿ ಸ್ಟೇಜ್ ಮೇಲೆ ಮಾಡಿದ್ದು ಮತ್ತು ಪರ್ಫಾರ್ಮೆನ್ಸ್ ವಾಸ್ ಎಕ್ಸಲೆಂಟ್. ವಿ ಎಂಜಾಯ್ಡ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅವರೇ ಹೇಳ್ಬಿಟ್ರಲ್ಲ ಇನ್ನೆಲ್ಲ ಹೇಳೋದು. ಇಟ್ ವಾಸ್ ರಿಯಲಿ ಎನ್ ಎಕ್ಸಲೆಂಟ್ ಪ್ರೋಗ್ರಾಮ್ ಆ್ಯಂಡ್ ಡ್ಯಾನ್ಸಸ್ಸು ಎಲ್ಲರೂ ಪ್ರೊಫೆಷ್ನಲ್ಸು ವಿತ್ ಫ್ಯಾಮಿಲಿ ಆ್ಯಂಡ್ ಎಲ್ಲ ಸೇರಿಕೊಂಡು ಇಷ್ಟು ಈ ಗುಣಮಟ್ಟಿಗೆ ಪ್ರಾಕ್ಟೀಸ್ ಮಾಡೋದು ಸುಲಭ ಅಲ್ಲ ಲೇಡೀಸ್ಗೆ. ಆಮೇಲೆ ಇದ್ರ ನೆರೇಷನ್ ಹೆಂಗೆ ಬಂದಿದೆ ಅಂದರೆ ನನಗೆ ಅವರು ಡಾಕ್ಟ್ರು ವಾಯ್ಸ್ ಕೇಳಿ ಹೇಗನ್ನಿಸ್ತು ಅಂದರೆ ಮಹಾಭಾರತದಲ್ಲಿ ಅವರು ಬ್ಯಾಕ್ಗ್ರೌಂಡ್ ಕೊಡ್ತಾರಲ್ಲ ಆ ಲೆವೆಲಲ್ಲಿತ್ತು. ಅವರಾದರೆ ಸ್ಟುಡಿಯೋ ಲೆವೆಲಲ್ಲಿ ಮಾಡ್ಕೊಂಡಿರ್ತಾರೆ, ಆದರೆ ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಸೂಪರ್ 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 ಆ್ಯಂಡ್ ಕುಡೋಸ್ ಟು ದ ಎಂಟೈರ್ ಟೀಮ್. ದ ಕಂಪೈಲೇಷನ್ ವಾಸ್ ಎಕ್ಸಲೆಂಟ್. ಪ್ರಸ್ತುತಿ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಮಾಯೆ ಹುಟ್ಟಿದಾಗಿನಿಂದ ಮತ್ತು ಜೀವನದಲ್ಲಿ ಯಾವ್ಯಾವ ರೀತಿ ಎಲ್ಲ ಬೆಳೀತಾ ಹೋಗುತ್ತೆ, ಯಾವ ರೀತಿ ಬಂಧನಕ್ಕೆ ಒಳಗಾಗಿಸುತ್ತೆ ಮತ್ತು ಅದರಿಂದ ಹೇಗೆ ಬಿಡುಗಡೆ ಹೊಂದಬಹುದು, ಇದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಕಲಾತ್ಮಕವಾಗಿ ಪ್ರದರ್ಶನ ಮಾಡಿದರು. ಮತ್ತು ದ ಚಾಯ್ಸ್ ಆಫ್ ಸಾಂಗ್ಸ್, ದ ಕೊರಿಯೋಗ್ರಫಿ ವಾಸ್ ಆಲ್ಸೋ ವೆರಿ ಪರ್ಟಿನೆಂಟ್, ವೆರಿ ಬ್ಯೂಟಿಫುಲ್ ಸೆಲೆಕ್ಷನ್ ಆಫ್ ಸಾಂಗ್ಸ್. ವಚನಗಳು ಇತ್ತು, ಕಾವ್ಯನೂ ಇತ್ತು, ಕವನಗಳು ಕೂಡ ಹೊಂದಿಸಿದ್ರು. ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಯಿತು. ನ್ಯೂ ಜೆರ್ಸಿಯ ಮಾಯಾ ಮಂಟಪ. ವಾಟ್ ಆನ್ ಅಮೇಝಿಂಗ್ ಪ್ರೋಗ್ರಾಮ್. ಥ್ಯಾಂಕ್ ಯು ವೀಣಾ ಸಿಂದ್ಗಿ ಫಾರ್ ದಿ ಅಮೇಝಿಂಗ್ ಕೊರಿಯೋಗ್ರಫಿ ಆ್ಯಂಡ್ ಶುಭ. ನಮ್ಮ ಓಂಕಾರ್ ಅವರು, ನಮ್ಮ ವಿಜಯ್ ಅವರು, ರಿಯಲಿ ಅಮೇಝಿಂಗ್. ಗಾಯತ್ರಿ ರವಿಶಂಕರ್ ಅವರೇ, ನೀವು ಸಾಕ್ಷಾತ್ ದೇವತೆಯಾಗಿ ನಿಂತುಬಿಟ್ಟಿದ್ದೀರ. ಅಮೇಝಿಂಗ್. ದ ಕಾನ್ಸೆಪ್ಟ್ ವಾಸ್ ರಿಯಲಿ ಗುಡ್, ದ ಮೆಸೇಜ್ ವಾಸ್ ರಿಯಲಿ ಗುಡ್. Now, very good. You should repeat this program a couple more times. Thank you. ನಮ್ಮದು ನ್ಯೂಯಾರ್ಕ್ ನ್ಯೂ ಜೆರ್ಸಿ ಸಮಾಜದಿಂದ ಮಾಡಿದ್ದ ಡ್ಯಾನ್ಸು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಎವ್ರಿಬಾಡಿ ಎಂಜಾಯ್ಡ್ ಇಟ್. ಇಟ್ ವಾಸ್ ರಿಯಲಿ ಎಂಟರ್ಟೈನಿಂಗ್. ಐ ಹೋಪ್ ಎವ್ರಿಬಾಡಿ ಲೈಕ್ಸ್ ವಾಟ್ ವಿ ಡಿಡ್ ಫ್ರಮ್ ಅವರ್ ಸಮಾಜ. ಸೊ ಮಾಯಾ ಮಂಟಪ ನೋಡಿದ್ದು. ಸೊ I don't want to be biased because my sister-in-law and my co-brother played part of it, but leaving that aside, right, there's a lot of good message and everyone can learn out of it how, what and how we need to be ethically right, and with all the different scenarios that's happening, it was really shown very well. And on top of it, especially the Dr. Basavan Gowda, the narration was so excellent. I would call him Kannada Amitabh Bachchan. Yeah, I agree with Naga. So it was very good program, performance that has culture, and the way they presented that information and they acted, it was truly amazing. So it was good to watch. So we can feel that we are still retaining that culture and the theme about our Basavannas and the Vachana, and then the real background about our culture and about everything. So it was truly amazing. ನ್ಯೂ ಜೆರ್ಸಿ ವೀರಶೈವ ಇದು ಸಂಘದಿಂದ ಮಾಡಿದಂಥ ಡ್ಯಾನ್ಸ್ ಡ್ರಾಮಾ ಸೂಪರ್ ಆಗಿತ್ತು. ಒಳ್ಳೆ ಕಾನ್ಸೆಪ್ಟು, ಆಮೇಲೆ ಒಳ್ಳೆ ಕೋಆರ್ಡಿನೇಷನ್ನು, ಸಿಕ್ಕಾಬಟ್ಟೆ ಪ್ರಾಕ್ಟೀಸ್ ಮಾಡಿದ್ದಾರೆ ಎಲ್ಲರೂ. ಹಿಂದಿಂದ ಲೈಕ್ ಸಪೋರ್ಟು ನಾವು ಅದೇ ಥರ ಮಾಡಿದ್ದೇವೆ. ನಾವಾಗಲಿ ನಮ್ಮ ಗಿರೀಶ್ ಅವರಾಗಲಿ ಒಳ್ಳೆ ಸಪೋರ್ಟ್ ಮಾಡಿ ಇದು ಮಾಡಿದೆ. ಸೂಪರಾಗಿ ಡ್ಯಾನ್ಸ್ ಬಂತು. ಇದೇ ಥರನೇ ಮಾಡಿ, ಇದೇ ಥರನೇ ಕಂಟಿನ್ಯೂ ಮಾಡಿ, ಇನ್ನೊಂದು 3-4 ಡಿಫ್ರೆಂಟ್ ಕಾನ್ಸೆಪ್ಟ್ಗಳನ್ನ ತಂದೆಪ್ಪ ಅಂದರೆ ಇನ್ನೂ ಖುಷಿಯಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಸಚ್ ಅನ್ ಅ ಗ್ರೇಟ್ ಪ್ರೋಗ್ರಾಮ್. ಥ್ಯಾಂಕ್ ಯು. The performance was so good. I really enjoyed it.
everyone did so well, especially the center Gayatri. She was amazing in that role. She did very good.